ಅವನು ನಡು ರಸ್ತೆಯಲ್ಲೇ ಯುವತಿಗೆ ಕಿಸ್ ಕೊಟ್ಟ ಕಿರಾತಕ, ಮುತ್ತಿಟ್ಟು ಓಡಿ ಹೋಗಿದ್ದ ಕೀಚಕ, ಖಾಕಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದ. ಇವತ್ತು ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಡರ್ಟಿ ಕಿಸ್ಸರ್ನ ಡರ್ಟಿ ಸ್ಟೋರಿಯಲ್ಲಿ ಲವ್ವರ್ ಎಂಟ್ರಿ ಆಗಿದ್ದು ಕಹಾನಿಗೆ ಟ್ವಿಸ್ಟ್ ಸಿಕ್ಕಿದೆ. ಆ ಡರ್ಟಿ ಕಿಸ್ಸರ್ ಕೊನೆಗೂ ಅಂದರ್, ಮುತ್ತಿಟ್ಟ ಕಾಮುಕ ಕೊನೆಗೂ ಸಿಕ್ಕಿ ಬಿದ್ದ ಕೀಚಕ. ಡರ್ಟಿ ಬಾಯ್ಗೆ ಸಾಥ್ ಕೊಟ್ಲಂತೆ ಲವ್ವರ್. ಏಪ್ರಿಲ್ 3ರಂದು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದ ಯುವತಿಗೆ ಕಿಸ್ ಕೊಟ್ಟು ಎಸ್ಕೇಪ್ ಆಗಿದ್ದ ಆರೋಪಿಯನ್ನ ಕೊನೆಗೂ ಸದ್ದುಗುಂಟೆಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ. ಅಂದಹಾಗೆ ಈ ಫೋಟೋದಲ್ಲಿ ಕೂತು ಫೋಸ್ ಕೊಟ್ಟಿದ್ದಾನಲ್ಲ, ಇವನೇ ನೋಡಿ ಆ ಬೀದಿ ಕಾಮಿಷ್ಟ. ಈತನ ಹೆಸರು ಸಂತೋಷ್ ಅಂತ. ವೈಟ್ ಫೀಲ್ಡ್ ಬಳಿಯ ಖಾಸಗಿ ಕಾರು ಶೋರೂಮ್ ನಲ್ಲಿ ಕೆಲಸ ಮಾಡ್ತಿದ್ದವ. ಕಳೆದ 2ನೇ ತಾರೀಕು ರಾತ್ರಿ ತನ್ನ ಫ್ರೆಂಡ್ಸ್ ಜೊತೆ ಫುಲ್ ಪಾರ್ಟಿ ಮಾಡಿಕೊಂಡು ಕಂಠ ಪೂರ್ತಿ ಕುಡಿದು ಬೈಕ್ ನಲ್ಲಿ ಮನೆ ಕಡೆ ಹೋಗ್ತಿದ್ದ. ಮನೆಗೆ ಹೋಗೋ ವೇಳೆ ಇಬ್ಬರು ಹುಡುಗಿಯರು ರಸ್ತೆಯಲ್ಲಿ ನಡೆದುಕೊಂಡು ಹೋಗೋದು ನೋಡ್ತಾನೆ. ಮೊದಲೇ ಕುಡಿದ ನಶೆಯಲ್ಲಿದ್ದವ ಅವರನ್ನ ನೋಡಿ ಟೆಂಪ್ಟ್ ಆಗಿ ಅವರನ್ನ ಹಿಂಬಾಲಿಸಿ ಯುವತಿಯೋರ್ವಳನ್ನ ತಬ್ಬಿಕೊಳ್ಳೋಕೆ ಮುಂದಾಗಿದ್ದ. ಆಗ ಪ್ರತಿರೋಧ ಒಡ್ಡಿದ್ದ ಯುವತಿ ಜೋರಾಗಿ ಕಿರುಚಿದ್ದಕ್ಕೆ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಅವನು ನಮ್ಮ ತಿಲಕ್ ನಗರ, ಅದು ಗುಲ್ಬರ್ಗಾ ಕಾಲೋನಿ ರೆಸಿಡೆಂಟ್. ತಂದೆ ಇಲ್ಲ, ತಾಯಿ ಮತ್ತು ಒಬ್ಬ ತಮ್ಮ ಇದ್ದಾನೆ. ಅವನು ವೈಟ್ ಫೀಲ್ಡ್ ಲಿಮಿಟ್ಸಲ್ಲಿ ಶೋರೂಮ್ ಇದೆ, ಹೈ ಹ್ಯಾಂಡ್ ಕಾಸ್ತು ಶೋರೂಮ್ದಲ್ಲಿ ಡ್ರೈವರ್ ಆಗಿ ಅವನು ಕೆಲಸ ಮಾಡ್ತಾಯಿದ್ದ. ಅವನು ಬಹುಶಃ ಕೆಲಸ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆಯಲ್ಲಿ ಪಾರ್ಟಿ ಮಾಡಿಕೊಂಡು ನಂತರ ಬರ್ತಾ ಇದ್ದ. ಹುಡುಗಿರು ಪಿ ಜಿಯಿಂದ ರಾತ್ರಿ ಟೀ ಕುಡಿಯೋದಕ್ಕೆ ಅಂತ ಹೊರಗಡೆ ಹೋಗಿ. ಇನ್ನು ಸ್ಥಳೀಯ ವ್ಯಕ್ತಿಯೋರ್ವನಿಗೆ ದೂರು ಪಡೆದು ತನಿಖೆ ಶುರು ಮಾಡಿ ಸುಮಾರು 1,000 CCTV ಪರಿಶೀಲನೆ ನಡೆಸಿದಾಗಲೂ ಆರೋಪಿಯ ಸುಳಿವು ಸಿಕ್ಕಿರಲಿಲ್ಲ. ಆದರೆ ಪ್ರೇಯಸಿ ಸಹಾಯದಿಂದ ಹೊರ ರಾಜ್ಯಕ್ಕೆ ಎಸ್ಕೇಪ್ ಆಗಿದ್ದ ಈತ ತಾಯಿಗೆ ಕರೆ ಮಾಡಿ ತಾನು ಕೇರಳದಲ್ಲಿ ಇರೋದಾಗಿ ಹೇಳಿರ್ತಾನೆ. ಇದೊಂದು ಕರೆ ಪೊಲೀಸರಿಗೆ ಕ್ಲೂ ಕೊಡುತ್ತೆ. ಬಳಿಕ 4 ತಂಡ ರಚನೆ ಮಾಡಿ ಬೆನ್ನಟ್ಟಿದ್ದ ಪೊಲೀಸರಿಗೆ ವೈಕೋಡ್ನಲ್ಲಿ ಸಂತೋಷ್ ಸಿಕ್ಕಿ ಬಿದ್ದಿದ್ದಾನೆ. ಆರೋಪಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 5 ದಿನ ಕಸ್ಟಡಿಗೆ ಪಡೆದಿದ್ದಾರೆ. 5 ತಂಡಗಳು ಮಾಡಿಕೊಂಡು ಎಲ್ಲ ನಮ್ಮ ಸುದ್ಗುಂಟೆಪಾಳ್ಯ, ಮಡಿವಾಳ, ತಿಲಕ್ ನಗರ ಲಿಮಿಟ್ಸ್, ಮೈಕೋ ಲೇಔಟ್ವರೆಗೆದು ಎಲ್ಲ ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿ ಯಾರು ಅಫೆಂಡರ್ ಇದ್ದಾನೆ ಅಂದ್ಕೊಂಡು ಒಂದು ಚೆಕ್ ಮಾಡ್ತಾ ಇದ್ದಾಗ ಕೆಲವ್ರಿಗೆ ಒಬ್ಬರಿಗೆ ಇದು ಐಡೆಂಟಿಫೈ ಮಾಡಿ ಅವ್ರನ್ನ ವಿಚಾರಣೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಂತರದಲ್ಲಿ ಯಾವಾಗ ನಾವು ಇದೇ ಪರ್ಟಿಕ್ಯುಲರ್ ಇರಬಹುದು ಅಂದ್ಕೊಂಡು ಸಸ್ಪೆಕ್ಟ್ಗೆ ಬರೋಷ್ಟರಲ್ಲಿ ಅವನದೆಲ್ಲ ಮಾಹಿತಿ ಸ್ವಲ್ಪ ಲೀಕ್ ಆಗಿ ಅವನು ನಮ್ಮ ಕರ್ನಾಟಕ ಬಾರ್ಡರ್ಸ್ ಬಿಟ್ಬಿಟ್ಟು ಪಕ್ಕದ ಸ್ಟೇಟ್ಗೆ ಹೊರಟೋಗಿದ್ದ. ನಂತರ ಅಲ್ಲಿಂದ ಹಿ ವಾಸ್ ಆನ್ ರನ್. ನಮ್ಮ ಆಲ್ ಎಫರ್ಟ್ಸಿಂದ ಅವನಿಗೆ ನಾವು ನಿನ್ನೆ ಸೆಕ್ಯೂರ್ ಮಾಡಿದ್ದೀವಿ. ಇವತ್ತು ಹಾಲಿಡೇ ಇರೋದ್ರಿಂದ ಜಡ್ಜ್ ಮನೆಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಅವನ್ನ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇನ್ನು ಪೊಲೀಸರ ತನಿಖೆ ವೇಳೆ ಆರೋಪಿಯ ಲವ್ ಸ್ಟೋರಿ ಕೂಡ ಹೊರಬಿದ್ದಿದೆ. ಠಾಣೆಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಓರ್ವ ಮಹಿಳಾ ಹೋಮ್ ಗಾರ್ಡ್ ಒಬ್ಬರು ಸಹಾಯ ಮಾಡಿದ್ರು ಎನ್ನಲಾಗಿದೆ. ಸದ್ಯ ಆರೋಪಿಯನ್ನ ಕಸ್ಟಡಿಗೆ ಪಡೆದಿರೋ ಪೊಲೀಸರು ಹೆಚ್ಚಿನ ತನಿಖೆ ನಡೆಸುತ್ತಿದ್ದಾರೆ. ಬಸವರಾಜ್ ಕುಂಬಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.